ಮಂಡ್ಯ ಭವಿಷ್ಯದ ಯುವ ಪೀಳಿಗೆಗೆ ಸಂವಿಧಾನ ಹಾಗೂ ಸಂವಿಧಾನದಲ್ಲಿ ಭಾರತೀಯರಿಗೆ ಕೊಡಮಾಡುವ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಮಹೇಶ್ ಶಿರಸವಾಡಿ ಅವರ ಭಾರತೀಯ ಸಂವಿಧಾನ ಭಾರತೀಯರ ಹಕ್ಕುಗಳು ಮತ್ತು ಕರ್ತವ್ಯಗಳು ಕೃತಿ ತಿಳಿಸಲಿದೆ ಎಂದು ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೃತಿಯನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಯುವಕ ಯುವತಿಯರಿಗೆ ಶಾಲೆ ಕಾಲೇಜು ಹಂತದಲ್ಲೇ ವಿದ್ಯಾರ್ಥಿ ದಿಸೆಯಲ್ಲಿ ಸಂವಿಧಾನ ತಿಳಿಸುವ ಪ್ರಯತ್ನ ಇದಾಗಿದೆ. ಈ ನಿಟ್ಟಿನಲ್ಲಿ ಮಹೇಶ್ ಶಿರಸವಾಡಿ ಅವರು ಭಾಷೆ ಸರಳೀಕರಣಗೊಳಿಸಿ ಬರೆದಿರುವ ಕೃತಿ ವಿದ್ಯಾರ್ಥಿಗಳಿಗೆ ಸಹಕಾರವಾಗಲಿದೆ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಎಂಬಿ ನಾಗಣ್ಣಗೌಡ, ಕೊಮ್ಮೇರಹಳ್ಳಿ ಕೃಷ್ಣಮೂರ್ತಿ, ಎನ್ಎ ಫೌಂಡೇಶನ್ ಅಧ್ಯಕ್ಷ ಮಹಲಿಂಗೇಗೌಡ, ಕೃತಿಯ ಕರ್ತೃ ಮಹೇಶ್ ಶಿರಸವಾಡಿ ಇದ್ದರು. ಒತ್ತಾಸೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಲಯನ್ಸ್ ಕ್ಲಬ್ನವರಿಗೆ ಮತ್ತು ನಮ್ಮ ನಾಗಣ್ಣಗೌಡ ಹೋರಾಟಗಾರರಾಗಿರ್ತಕ್ಕಂಥ ನಾಗಣ್ಣಗೌಡರಿಗೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಭಾಳ ಮುಖ್ಯವಾದಂಥ ಒಂದು ಮಾತನ್ನು ಹೇಳಿದ್ರು ಅವರು, ಓದುವ ಹವ್ಯಾಸವನ್ನು ಬೆಳೆಸಬೇಕು ನಮ್ಮ ಮಕ್ಕಳಲ್ಲಿ, ಯುವಕರಲ್ಲಿ. ನಮ್ಮ ಹಿರಿಯರಿದ್ದರು, ಅವರು ಓದದೇ ಇದ್ದರೂ ಕೂಡ ಸಾಮಾನ್ಯವಾದಂಥ ತಿಳುವಳಿಕೆಯನ್ನು ಪಡ್ಕೊಂಡು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿದ್ರು. ಇವತ್ತಿನ ಸಮುದಾಯ ಏನಾಗಿದೆ ಅಂದರೆ ಕೇವಲ ಹಕ್ಕುಗಳನ್ನು ಮಾತ್ರ ಪ್ರತಿಪಾದಿಸ್ತಾ ಕರ್ತವ್ಯಗಳನ್ನು ಮರೆತು ಮನಸ್ಸಿಗೆ ಬಂದಂತೆ ನಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮುಟ್ಬಿಟ್ಟಿದ್ದೇವೆ. ಸಂವಿಧಾನ ಅಂದರೆ ಏನು, ಅಂಬೇಡ್ಕರ್ ಅಂದರೆ ಏನು, ಗಾಂಧಿ ಅಂದರೆ ಏನು, ರಾಮಾಯಣ ಅಂದ್ರೇನು, ಮಹಾಭಾರತ ಅಂದ್ರೇನು, ಜಾತಿ ಧರ್ಮಗಳು ಅಂದ್ರೇನು, ಅಥವಾ ಧರ್ಮ ಜಾತಿ ಇವುಗಳ ಬಗ್ಗೆ ಇರ್ತಕ್ಕಂಥ ತಿಳುವಳಿಕೆ ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮರೆತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನಾವು ಹೆಚ್ಚು ಅರ್ಥ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಇವತ್ತಿದೆ. ಯಾಕೆಂದರೆ ಭಾರತ ಬಹುಭಾಷೆಗಳ ಬಹು ಸಂಸ್ಕೃತಿಯ ಒಂದು ದೇಶ ಇದು. ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಮೇಲೆ ದಾಳಿ ಮಾಡಬಾರ್ದು, ಒಂದು ಜಾತಿ ಇನ್ನೊಂದು ಜಾತಿಯ ಮೇಲೆ ದಾಳಿ ಮಾಡಬಾರ್ದು, ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂಥ ಒಂದು ಸಾಮಾನ್ಯವಾದಂಥ ತಿಳುವಳಿಕೆಯನ್ನು ಕೂಡ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಎಲ್ಲ ಧರ್ಮಗಳನ್ನು ಅವರವರ ಜಾತಿಯನ್ನು, ಅವರವರ ಆಚಾರ ವಿಚಾರಗಳನ್ನು ಪಾಲನೆ ಮಾಡಿಕೊಳ್ಳುವ ಯಾವುದೇ ಒಂದು ಅಡೆತಡೆಗಳನ್ನು ನಮ್ಮ ಸಂವಿಧಾನ ಉಂಟು ಮಾಡೋದಿಲ್ಲ. ಆದರೆ ಇನ್ನೊಂದರ ಬಗ್ಗೆ ದಾಳಿ ಮಾಡಿದಾಗ ನಮ್ಮ ಸಂವಿಧಾನ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಈ ಅರಿವನ್ನು ನಮಗೆ ತಂದುಕೊಡ್ತಕ್ಕಂಥ ಒಂದು ಪ್ರಜ್ಞೆ ಇದ್ದರೆ, ನಮಗೆ ಅರಿವನ್ನು ಕಂಡುಕೊಳ್ತಕ್ಕಂಥ ಪ್ರಜ್ಞೆ ಇದ್ದರೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ನಮ್ಮ ಮನೆಯ ಒಳಗಡೆ ನಮ್ಮ ಆಚಾರ ವಿಚಾರಗಳನ್ನು ಮಾಡಿಕೊಳ್ತಕ್ಕಂಥದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಆಚಾರ ವಿಚಾರಗಳನ್ನು ಸಾರ್ವತ್ರಿಕಗೊಳಿಸಬೇಕು, ನನ್ನ ಆಚಾರ ವಿಚಾರಗಳನ್ನು ಸಾರ್ವತ್ರಿಕಗೊಳಿಸಬೇಕು ಅಂತನ್ನುವಂಥದ್ದು ಇದೆಯಲ್ಲ, ಇದು ಭಾಳ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಅಂಶ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಇದಕ್ಕೆ ಕಾರಣ ಏನು ಅಂದರೆ, ನಾನು ಅಂದ್ಕೊಂಡಿರ್ತಕ್ಕಂಥದ್ದು ನಮ್ಮ ಓದಿನ ಬಗ್ಗೆ ನಮ್ಮ ರಾಜಕೀಯ ನಾಯಕರು ಓದಬೇಕು, ಯುವಕರು ಓದಬೇಕು, ಎಲ್ಲ ವಿದ್ಯಾವಂತರು ಕೂಡ ಓದುವಂಥದ್ದು. ವಿದ್ಯಾವಂತರು ನಾವು ಯಾಕೆ ಓದಬೇಕು ಅನ್ನುವಂಥ ಅರಿವು, ಓದಿನ ಬಗೆಗೆ ಯಾಕೆ ನಾವು ಅರಿವನ್ನು ಮೂಡಿಸ್ಕೊಳ್ಬೇಕು ಅಂದರೆ ನನ್ನ ಸುತ್ತಲಿನ ಇರುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಅದೇ ಇಲ್ಲದೆ ಹೋದರೆ ಏನು ಪ್ರಯೋಜನ? ಸಂವಿಧಾನದಲ್ಲಿ ಹಕ್ಕುಗಳನ್ನು ಹೇಳಿದೆ, ಕರ್ತವ್ಯಗಳನ್ನು ಕೂಡ ಹೇಳಿದೆ. ಹಕ್ಕುಗಳು ಹೇಗೋ ನಮಗೆ ಮುಖ್ಯವೋ ಕರ್ತವ್ಯಗಳು ಅಷ್ಟೇ ಮುಖ್ಯ ಆಗಬೇಕು ಅನ್ನುವಂಥದ್ದು. ಕರ್ತವ್ಯಗಳನ್ನು ನಾವು ಬದುಕೋದಕ್ಕೆ ಏನು ನಮ್ಮ ಹಕ್ಕುಗಳಿಗೆ ಏನಿದೆ ಅಂತ ಕೇಳ್ತೀವೋ ಹಾಗೆ ನಮ್ಮ ಕರ್ತವ್ಯಗಳು ಕೂಡ ಇದ್ದಾವೆ. ಕರ್ತವ್ಯಗಳಿಲ್ಲದ ಹಕ್ಕುಗಳು, ಹಕ್ಕುಗಳಿಲ್ಲದ ಕರ್ತವ್ಯಗಳು ಎರಡೂ ಕೂಡ ಅಪಾಯಕಾರಿ ಅನ್ನುವಂಥ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಇವತ್ತೇನು ಈ ಭಾರತೀಯ ಸಂವಿಧಾನ ಭಾಳ ದೊಡ್ಡದಾಗಿರ್ತಕ್ಕಂಥ ದಪ್ಪನೆಯ ಪುಸ್ತಕ ಅದನ್ನು ಸಂಕ್ಷಿಪ್ತವಾಗಿ ನಮ್ಮೆಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ಬರೀತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಮಹೇಶ್ ಗಿರಸವಾಡಿಯವರು ಕೂಡ ಈ ಪುಸ್ತಕವನ್ನು ನಾನು ಹಾಗೆ ಕಣ್ಣಾಡಿಸ್ದೆ, ಪೂರ್ಣ ಪ್ರಮಾಣದಲ್ಲಿ ಓದಲಿಲ್ಲ, ಆದರೆ ಹಾಗೆ ಕಣ್ಣಾಡಿಸ್ದೆ. ಅದರ ಶೀರ್ಷಿಕೆ ಪರಿಬಿಡಿಯನ್ನು ನೋಡಿದಾಗ ಇಷ್ಟು ತಿಳುವಳಿಕೆಯನ್ನು ಪಡ್ಕೊಂಡ್ರೆ ನಾವು ಅರ್ಥಪೂರ್ಣವಾದಂಥ ನಾಗರಿಕರಾಗಿ ಬದುಕಬಹುದು ಅಂತ ನನಗೆ ಅನ್ನಿಸ್ತಾ ಇದೆ.